ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. ನಮಸ್ಕಾರ. ಕನ್ನಡ ನಾಡಿನ ನೆಚ್ಚಿನ ಜನತಾ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ ಅರ್ಪಿಸುವ ದಿವ್ಯಾಶೀರ್ವಾದ ಎಂಬ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮತ್ತೊಂದು ಗುರುವಾರಕ್ಕೆ ನಾವು ಬಂದಿದ್ದೇವೆ. ಈ ಸಾಮಾಜಿಕ ಮೌಲ್ಯಗಳ ಚಿಂತನ ಮಂಥನವನ್ನು ನಾವು ಹಲವಾರು ವಾರಗಳಿಂದ ದುಡಿಮೆ ಎನ್ನುವ ವಿಚಾರದ ಬಗ್ಗೆ ನಡೆಸುತ್ತಲೇ ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಜಾನಪದ ವಿದ್ವಾಂಸರು, ಕವಿಗಳು, ಮಹಾನ್ ಗ್ರಂಥಕಾರರು ಆದಂತಹ ಡಾಕ್ಟರ್ BS ತಲ್ವಾಡಿಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಮತ್ತೊಮ್ಮೆ ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಮಧ್ಯದಲ್ಲಿ ನಮ್ಮ ಸ್ನೇಹಿತರು, ಕವಿಗಳು, ಭಾಷಾಂತರಕಾರರು ಆದಂಥ PC ಅಂತೋಣಿಸ್ವಾಮಿ ಅವರಿದ್ದಾರೆ. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ದುಡಿಮೆ ಬಗ್ಗೆ ಹಲವಾರು ರೀತಿಯಲ್ಲಿ ನಾವು ಚಿಂತನೆ ನಡೆಸ್ತಾನೆ ಬಂದಿದ್ದೇವೆ. ದುಡಿಮೆ ಅದು ದೇವರು ಕೊಟ್ಟಂಥ ಒಂದು ವರ. ಮನುಷ್ಯನಿಗೆ ದೇವರು ತಾನೇ ನೇಮಿಸಿದ್ದಾನೆ ಕಷ್ಟಪಟ್ಟು ದುಡಿದು ತನ್ನ ಜೀವಿತವನ್ನು ಸಾಗಿಸಬೇಕು ಎಂಬುದಾಗಿ. ಇದಕ್ಕೆ ಅಪವಾದವಾಗಿ ಮನುಷ್ಯರು ಬದುಕುವುದು ಉಂಟು. ಆದರೆ ಆತ ನೆಮ್ಮದಿಯಾಗಿ ಬದುಕಬೇಕಾದ್ರೆ ಆತ ಪ್ರಾಮಾಣಿಕವಾಗಿ ನಿಸ್ಪೃಹತೆಯಿಂದ ತನಗೆ ಸಿಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಎಂಬುದಾಗಿ ಸತ್ಯವೇದ ಕೂಡ ತಿಳಿಸ್ತದೆ. ಈ ಒಂದು ಹೊಸ ದಿವಸದಲ್ಲಿ ಈ ದುಡಿಮೆಯ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ಮುಂದುವರಿಸುವಂತೆ ಮತ್ತೊಮ್ಮೆ ನಮ್ಮ ಮಿತ್ರರನ್ನು ನಾನು ಕೇಳ್ಕೊಳ್ತಿದ್ದೇನೆ. ಮನಸ್ಸಿನಲ್ಲಿ ಒಂದು ಒಡ ಮೂಡುತ್ತೆ. ನಾನೂ ಕೂಡ ಒಬ್ಬ ಸೈನಿಕನಾಗಬೇಕು, ನಾನು ಕೂಡ ಒಬ್ಬ ಸೈನಿಕನಾಗಿ ಹೋಗ್ಬೇಕು, ಬರೀ ಸೈನಿಕನಾಗಬೇಕು ಅಂತ ಅವನು ಬಯಸ್ದ. ಆದ್ರೆ ಕೊನೆಗೆ ಅವನು ಚಕ್ರವರ್ತಿ ಆಗೋದ. ಆಮೇಲೆ ಅವನ ಬುದ್ಧಿವಂತಿಕೆಗೆ ಅವನನ್ನ ಆ ರಾಜ ಅರಸ ತಗೊಂಡು ಈ ಹುಡುಗ ಪ್ರತಿನಿತ್ಯ ಬರೋನು, ದೂರದ ಏಕಲಿವಂತರ ದೂರದಲ್ಲಿ ನಿಂತ್ಕೊಂಡು ನೋಡೋನು, ಇದನ್ನ ನೋಡಿಕೊಂಡು ಆ ಹುಡುಗನನ್ನ ಕರೆದು ಬಾರಪ್ಪ ಅಂತ ಹೇಳಿ ಕರ್ಕೊಂಡೋಗಿ ನೀನು ಇಂಥವನು ಅಂತ ಹೇಳಿದ ಮೇಲೆ ಅವನು ಆ ರಾಜನಿಗೆ ಬೀಸಣಿಗೆಯನ್ನ ಬೀಸುವಂತಹದ್ದು, ಗಾಡಿ ಬೀಸುವಂತಹದ್ದು, ಇತರ ಸಂಗೀತ. ಇವನಿಗೆ ಒಂದು ಕಂಠ ಇತ್ತು, ಶ್ರೀಕಂಠ. ಅದು ಸಿರಿಕಂಠ. ಮತ್ತು ಆ ಕಂಠಶ್ರೀಯಿಂದ ಅವನಿಗೆ ತುಂಬಾ ಸಂಗೀತ ಜ್ಞಾನ ಇತ್ತು, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದ. ಆದ್ರಿಂದ ರಾಜ ಇವನ ಹಾಡನ್ನ ಕೇಳಿ ಸಂತೋಷ ಪಡ್ತಿದ್ದ. ಬರೀ ಹಾಡನ್ನು ಕೇಳೋದಕ್ಕೋಸ್ಕರವಾಗಿ ಈ ಹುಡುಗನನ್ನ ತನ್ನ ಅರಮನೆಗೆ ಬಿಟ್ಟುಕೊಂಡ. ಕುರಿ ಕಾಯ್ತಿದ್ದ ಹುಡುಗ ಅರಮನೆಗೆ ಸೇರದ. ಅರಮನೆಗೆ ಸೇರದ ಹುಡುಗ ಚಕ್ರವರ್ತಿ ಅದ, ಭೂಮಂಡಲವನ್ನೇ ಆಳ್ದ ಅವನು. ಹೌದು. ಎಂತ ಅದರಿಂದ ನಮಗೆ ಹೇಳೋದೇನು ಅಂತಂದ್ರೆ, ನಮ್ಮ ಮಕ್ಕಳಿಗಾಗಲಿ ಅವ್ರಗಳಿಗೆಲ್ಲ ಇಂತಹ ಕಥೆಯನ್ನ ನಾವು ಹೇಳ್ಕೊಡ್ಬೇಕು. ನೋಡಪ್ಪ, ಇವನೊಬ್ಬ ಆದರ್ಶ ಪುರುಷ.
ನಮ್ಗೇನು ಇಲ್ಲ ಅಂತ ಕೈ ಕಟ್ಕೊ ಕೂತ್ಕೋಬೇಡಿ. ಹಾಳಾಗಬಲ್ಲವನು ಅರಸಾಗಬಲ್ಲನು. ನೋಡಿ ಎಷ್ಟೊಳ್ಳೆಯ ಗಾದಿಯಲ್ಲಿ ಮಾಡಿದ್ರೆ ನೀವು. ಹಾಳಾಗಬಲ್ಲವನು ಅರಸಾಗಬಲ್ಲನು. ಅದರಿಂದ ನೀನು ದುಡಿಬೇಕು ಕಂದ, ನೀನು ದುಡಿ ಅಂತಂತ ಹೇಳಿ ಆ ದುಡಿಮೆಯ ಮಹತ್ವವನ್ನು ನಮ್ಮ ಮಕ್ಕಳಿಗೆ ನಾವು ಇವತ್ತು ಹೇಳ್ಕೊಡ್ಬೇಕು. ಅದನ್ನು ಬಿಟ್ಟುಬಿಟ್ಟು ನನ್ನ ಹತ್ರ ಕೋಟಿ ಹಣ ಇದೆ, ನೀನು ಯಾಕೆ ದುಡಿಬೇಕು ಕಂದ ಅನ್ನೋದನ್ನು ಹೇಳ್ಕೊಟ್ರೆ ಅದೇ ಇದೇ ಹೇಳ್ತೆ, ಹಾಳಾಗಬಲ್ಲವನು ಆಳುವನು ಅರಸಾಗಿ, ಹಾಳಾಗಿ ಬಾಳಲು ಅರಿಯದವನು ಹಾಳಾಗಿ ಹೋಗುವನು ಸರ್ವಜ್ಞ. ಇವರು ಪೂರ್ಣವಾಗಿ ಹೇಳಿದ್ರು ಸರ್ವಜ್ಞಾನ ಪದದಲ್ಲಿ. ಹೌದು. ಅದರಿಂದಾಗಿ ನಾನು ನಮ್ಮ ಮಕ್ಕಳಿಗೆ ಇವತ್ತಿನ ಪೀಳಿಗೆಯ ಜನಕ್ಕೆ ಈ ಶ್ರಮ ಸಂಸ್ಕೃತಿಯನ್ನು ಕಲಿಸ್ಕೊಡ್ಬೇಕು, ದುಡಿಮೆ ಸಂಸ್ಕೃತಿಯನ್ನು ಕಲಿಸ್ಕೊಡ್ಬೇಕು. ಡೋಂಗಿ ದುಡಿಮೆಯನ್ನು ಮಾಡಬೇಡಿ, ನೀವು ಮಾಡಬೇಡಿ, ನೈಜ ದುಡಿಮೆ, ನೈಜವಾದಂಥ ದುಡಿಮೆಯನ್ನು ಮಾಡಿ. ಈಗ ದುಡಿಮೆ ಮಾಡೋದ್ರಿಂದ ನೀವು ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಬೆಳಿತೀರಿ ಅನ್ನುವಂಥ ಒಂದು ಪಾಠವನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ನಮ್ಮ ಶಾಲೆಗಳಲ್ಲಿ ಅದಕ್ಕೋಸ್ಕರವೇ ದುಡಿಮೆಯ ಮಹತ್ವವನ್ನು ಕುರಿತಾದಂತಹ ಪಠ್ಯಗಳನ್ನು ಬರೆಸಬೇಕು. ಅಂತಹದ್ದನ್ನಿದ್ರೆ ಅದನ್ನು ನಮ್ಮ ಪಠ್ಯದಲ್ಲಿ ಅಳವಡಿಸಬೇಕು, ನಮ್ಮ ಮಕ್ಕಳಿಗೆ ಅದನ್ನು ಬೋಧಿಸಬೇಕು. ಮೊದಲನೇದಾಗಿ ಈ ಪೋಷಕರಲ್ಲಿ ಏನು ಒಂದು ಇದೆ, ನಾವು ಕಷ್ಟಪಟ್ಟು ಸಾಕಾಯ್ತು ನಮ್ಮ ಮಕ್ಕಳು ಬೇಡ ಅನ್ನೋ ಒಂದು ಇದೆಯಲ್ಲ, ಮನೋಭಾವ ತೆಗೆದುಹಾಕ್ಬೇಕು. ಯಾಕಂದ್ರೆ ಪಕ್ಷಿಗಳು ಅವು ಕಷ್ಟಪಟ್ಟಿದ್ದಾವೆ ಅಂದ್ಬಿಟ್ಟು ಈ ಮಕ್ಕಳಿಗೆ, ಮರಿ ಪಕ್ಷಿಗಳಿಗೆ ಕಲಿಸ್ತೇ ಹೋಗಲ್ಲ. ಪ್ರತಿಯೊಂದೊಂದು ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಅವು ಏನು ಮಾಡಬೇಕು, ಅವು ದುಡಿಲೇಬೇಕು, ಆ ಬದುಕನ್ನು ಕಲೀಲೇಬೇಕು, ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲೇಬೇಕು, ನಿಂತು ತಮ್ಮ ಜೀವಿತವನ್ನು ರೂಪಿಸ್ಕೊಳ್ಬೇಕು. ಮಾತ್ರವಲ್ಲ, ತಾವು ಯಾವ ಸಮಾಜದಿಂದ ಬಂದಿದ್ದೀವಿ ಆ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು. ಇದಿದ್ರೆ ಮಾತ್ರ. ನೋಡಿ, ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಭಾಳ ಒಂದು ಕುಗ್ರಾಮದಲ್ಲಿ, ಒಂದು ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬೆಳೆದವರು, ಸೀಮಿತವಾದಂಥ ಜ್ಞಾನ ಹೊಂದಿಕೊಂಡಿದ್ದರು, ಕನ್ಯಾಕುಮಾರಿ. ಆಯಿತಾ? ಅಂಥ ಒಂದು ಕಷ್ಟದ ಬಡತನದ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಹುಡುಗ ಕೊನೆಗೆ ಕಷ್ಟಪಟ್ಟು ಓದಿ 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 ಕೊನೆಗೆ ಒಂದು ವಿಜ್ಞಾನಿ ಆಗ್ತಾರೆ. ವಿಜ್ಞಾನಿ ಈಗ ಎಷ್ಟೋ ಜನ ವಿಜ್ಞಾನಿಗಳನ್ನ ನಾವು ನೋಡ್ತೀವಿ. ನಮ್ಮ ಬೆಂಗಳೂರಿನಲ್ಲೇ ಇದೆ ಬೇಕಾದಷ್ಟು ಏರೋನಾಟಿಕ್ಸ್ ಕಂಪ್ನಿ ಅಂತ ಅದಂತ ಇದೆ. ಆದರೆ ಎಲ್ಲರೂ ಯಾಕೆ ಅಬ್ದುಲ್ ಕಲಾಂಗಳಾಗಲ್ಲ? ಯಾಕಾಗಲ್ಲ ಅಂದರೆ, ಒಂದು ಏನಪ್ಪ ಅಂದರೆ, ಪ್ರತಿಯೊಬ್ಬರು ಏನಪ್ಪ ಅಂದರೆ ಟೈಮ್ ಟು ಟೈಮ್ 10 ಗಂಟೆಯಿಂದ 5 ಗಂಟೆವರೆಗೂ ಕೆಲಸ ಮಾಡಬೇಕು, ಇಲ್ಲ ಈ ಶಿಫ್ಟಲ್ಲಿ ಇಷ್ಟಿಂದ ಇಷ್ಟು, ಅದಾದಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಒಬ್ಬ ವಿದ್ಯಾರ್ಥಿ ಅಂದರೆ ಅವನು ಒಂದಷ್ಟು ಓದಬೇಕು, ಅವ್ರ ಅಪ್ಪ ಅಮ್ಮನ ಕಣ್ಣಿಗೆ ಕಾಣಷ್ಟು ಓದಬೇಕು ಅಷ್ಟೇ, ಅದ್ರ ಮೇಲೆ ಇಲ್ಲ. ನಮ್ಮ ವಿಶ್ವೇಶ್ವರಯ್ಯನವ್ರು ಏನು ಮಾಡ್ತಿದ್ರು ಅಂದರೆ, ಅವ್ರಿಗೆ ಓದೋಕ್ಕೆ ಅವಾಗೆಲ್ಲ ಇನ್ನೂ ಬುಡ್ಡಿ ದೀಪದ ಕಾಲ, ಎಲ್ಲೋ ಒಂದೊಂದು ಸ್ಟ್ರೀಟ್ ಲೈಟ್ ಇರ್ತಿತ್ತಂತೆ. ಅವರು ಇಡೀ ರಾತ್ರಿ ಎಲ್ಲ ಓದಬೇಕಿತ್ತಲ್ಲ, ಮನೆಯಲ್ಲಿ ಬುಡ್ಡಿ ದೀಪಕ್ಕೆ ಎಣ್ಣೆ ಹಾಕೋಕ್ಕೂ ಬಹುಶಃ ಗುಣಗುಡ್ತಿದ್ರು, ಏನು ನಿನಗೆ ಎಣ್ಣೆ ಎಷ್ಟೊಂದು ತರಬೇಕು, ಎಷ್ಟಿದು ಮಾಡಬೇಕು ಅಂತ. ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ರಂತೆ. ಆಯಿತಾ? ಯಾರು ಈ ಥರ ಎಲ್ಲ ಕಷ್ಟಪಟ್ಟು ಓದಿ ಅಥವಾ ಒಂದು ಕೆಲಸ ಸಿಕ್ಕಿದ ಮೇಲೂ ಇವರು ಅಬ್ದುಲ್ ಕಲಾಂ ಅಂತವರು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಬಿಡ್ಬೋದಿತ್ತು. ಆಳುಗಳು ಇರ್ತಾರೆ, ಇವ್ರು ಇರ್ತಾರೆ, ಅವ್ರು ಇರ್ತಾರೆ ಅಂತ. ಆದರೆ ಅವ್ರು ಹಂಗೆ ಮಾಡಲಿಲ್ಲ. ಏನು ಮಾಡ್ತಿದ್ರು, ಅದೇ ಚಿಂತನೆಯಲ್ಲಿ ಇರ್ತಿದ್ರು. ಏನು ಅವ್ರಿಗೇನು ವಹಿಸಿದ್ರು ಆ ಪ್ರಾಜೆಕ್ಟ್ನ ಮುಗಿಸ್ಬೇಕು, ಅದನ್ನು ಸಮರ್ಥವಾದ ರೀತಿಯಲ್ಲಿ, ಅದರಲ್ಲೂ ನಮ್ಮ ದೇಶ ಅಂತ ಏನೆಲ್ಲ ಒಂದು ಅವ್ರಿಗೆ ಒಂದು, ಇವತ್ತು ದೇಶದ ಬಗ್ಗೆ ಮಾತಾಡೋರು ತುಂಬ ಜನ ಇದ್ದಾರೆ. ಆದರೆ ದೇಶಕ್ಕೆ ಏನು ಕೊಡುಗೆ ಕೊಡ್ತಾರೆ ಗೊತ್ತಿಲ್ಲ. ದೇಶಕ್ಕೆ ನಮ್ಮ ದೇಶ ಭಾರತ ದೇಶ ಹೇಳ್ತಾರೆ. ಆದರೆ ಭಾರತ ದೇಶಕ್ಕೆ ನಮ್ಮ ಕೊಡುಗೆ ಏನು, ವೈಯಕ್ತಿಕವಾದಂಥ ನನ್ನ ಕೊಡುಗೆ ಏನು, ದೇಶಕ್ಕಾಗಿ, ಸಮಾಜಕ್ಕಾಗಿ, ನನ್ನ ಪರಿಸರಕ್ಕಾಗಿ ನಾನೇನು ಕೊಡ್ತಿದ್ದೀನಿ ಅದು ಯಾರಿಗೂ ಚಿಂತನೆ ಇಲ್ಲ. ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ ಅವರೆಲ್ಲ ಅವರು ಉದ್ಧಾರ ಆಗಿದ್ದು ಅಷ್ಟೇ ಅಲ್ಲ, ಅವರು ಆನಂದ ಪಡೆದಿದ್ದು ಮಾತ್ರ ಅಲ್ಲ, ಅವರು ಇಡೀ ವಾತಾವರಣನ ತಿಳಿಗೊಳಿಸ್ತಾರೆ, ಬಲಪಡಿಸ್ತಾರೆ. ಆ ವಾತಾವರಣಕ್ಕೆ ಒಂದು ಹೊಸ ತೇಜಸ್ಸನ್ನು ಕೊಡ್ತಾರೆ, ಓಜಸ್ಸನ್ನು ಕೊಡ್ತಾರೆ. ಅಲ್ಲಿ ಅವ್ರದ್ದೇ ಆದಂಥ ಒಂದು ರೀತಿಲಿ ಒಂದು ಆಧ್ಯಾತ್ಮಿಕ ತತ್ವಗಳನ್ನ ಬೋಧಿಸ್ತಾರೆ. ಮಹಾತ್ಮ ಗಾಂಧೀಜಿನೂ ಅಷ್ಟೇ ಈ ಅರ್ಥದಲ್ಲೇ ಅವರು ಮಹಾತ್ಮರಾಗಿದ್ದು. ಹೌದು. ಒಂದು ಏನು ನುಡಿದಂತೆ ನಡೆಯಬೇಕು, ನಡೆಯೋಕ್ಕಾಗಲಿಲ್ವಾ ನುಡಿಲೇಬಾರ್ದು. ನಾನು ಇದನ್ನೇ ಹೇಳಿದ್ದೆ ನಿಮಗೆ, ನಮ್ಮಲ್ಲಿ ಕಾಯಕ ಶ್ರದ್ಧೆ ಅಂತ, ಕಾಯಕ ಶ್ರದ್ಧೆ, ಕಾಯಕ ನಿಷ್ಠೆ. ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು. ಈ ನಿಷ್ಠೆ ಮತ್ತು ಶ್ರದ್ಧೆ ಇದ್ದಾಗ ಮಾತ್ರ ದುಡಿತಾರೆ, ಎಲ್ಲರೂ ದುಡಿತಾರೆ. ನಾವು ದುಡಿಯಲ್ಲ ಅಂತಲ್ಲ, ನಾನು ಕೆಲಸಕ್ಕೆ ಹೋಗ್ತೀನಿ ಬೆಳಗ್ಗೆ ಹೊತ್ತು, ನೀವು ಹೇಳಿದ ಹಾಗೆ ಆಫೀಸ್ಗೆ ಹೋಗ್ತೀನಿ. ಆಫೀಸ್ಗೆ ಹೋಗ್ತಿದ್ದಾಗಲೇ ನಾನು ನನ್ನ ಫೈಲ್ಗಳನ್ನೋ ಇನ್ನೇನೋ ತೆಗೆದು ಮೇಲ್ಗಡೆ ಇಟ್ಬಿಟ್ಟು ಕಾಫಿಗೆ ಹೊರಟೋಗ್ತೀನಿ.
ಅಲ್ಲಿಂದ ಬರ್ತಿದ್ದಾಗಲೇ ಇನ್ಯಾವನೋ 2 ಜನರ ಹತ್ರ ಮಾತಾಡ್ತೀನಿ, 3ನೇ ಜೊತೆಗೆ ಬಾರಪ್ಪ ಏನಾರು ಕಾಫಿ ಕುಡಿಸ್ತೀನಯ್ಯ ಅಂತ ಕರ್ಕೊಂಡು ಹೊರಟೋಗ್ಬಿಡ್ತೀನಿ. ಇದು ಎಲ್ಲಿಯ ನಿಷ್ಠೆ, ಎಲ್ಲಿಯ ಕಾಯಕ? ಇದನ್ನು ನಾವು ಕಾಯಕ ಅಂತ ಕರೆಯೋದಿಲ್ಲ. ನೀವು ಕಾಯಕಕ್ಕೆ ಮಾಡುತ್ತಿರುವ ಅನ್ಯಾಯ. ಇದು ನೀವು ಬರೀ ನೀವು ಕಾಯಕಕ್ಕೆ ಮಾಡೋ ಅನ್ಯಾಯ ಅಂತ ನೀವು ತಿಳ್ಕೊಂಡಿದ್ದೀರಿ. ನಿಮಗೆ ನೀವೇ ಮಾಡ್ಕೊಳ್ಳೋ ಅನ್ಯಾಯ, ದ್ರೋಹ. ನಿಮಗೆ ನೀವೇ ಮಾಡ್ಕೊಳ್ಳೋ ದ್ರೋಹ ಅಂದ್ರೆ ನೀವು ನಿಮ್ಮ ದೇಶಕ್ಕೆ, ನಿಮ್ಮ ಜನಾಂಗಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ರಾಷ್ಟ್ರಕ್ಕೆ ಮಾಡುವ ದ್ರೋಹ. ಇದಕ್ಕೆ ಒಂದು ಬೈಬಲಲ್ಲಿ ಒಂದು ಕತೆ ಇದೆ, ಯೇಸು ಸ್ವಾಮಿ ಹೇಳಿದಂಥ ಕತೆ. ಅಲ್ಲೇನಪ್ಪ ಅಂತ ಹೇಳಿದ್ರೆ, ದೇವ್ರು ಇವತ್ತು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ, ಸುಮ್ಮನೆ ಕೊಟ್ಟಿರಲ್ಲ. ಅದು ವಿದ್ಯೆ ಇರ್ಬೋದು, ಬುದ್ಧಿ ಇರ್ಬೋದು, ಸಂಪತ್ತಿರ್ಬೋದು, ಏನೆಲ್ಲ ಅವನು ಕೊಟ್ಟಿದ್ದಾನೆ. ಅದಕ್ಕೆ ಬೈಬಲ್ನಲ್ಲಿ ಒಂದು ಸಣ್ಣ ಕತೆ ಜ್ಞಾಪಕ ಬರ್ತದೆ, ಆಯಿತಾ? ಏನಪ್ಪ ಅಂತ ಹೇಳಿದ್ರೆ, ದೇವ್ರು ಇವತ್ತು ನಮ್ಗೆ ಏನಾದ್ರು ಕೊಟ್ಟಿದ್ದಾನೆ ಅಂದರೆ, ಅದು ವಿದ್ಯೆ ಇರ್ಬೋದು, ಬುದ್ಧಿ ಇರ್ಬೋದು, ಜ್ಞಾನ ಇರ್ಬೋದು, ತಿಳುವಳಿಕೆ ಇರ್ಬೋದು, ಸಂಪತ್ತಿರ್ಬೋದು, ಆಸ್ತಿ ಇರ್ಬೋದು, ಐಶ್ವರ್ಯ ಇರ್ಬೋದು, ಏನೆಲ್ಲ ಹೌದು, ಯಾವುದೆಲ್ಲ ಇದ್ರೂ ಕೂಡ ಅದಕ್ಕೊಂದು ಪರ್ಪಸ್ ಇರ್ತದೆ. ದೇವರು ಒಂದು ಉದ್ದೇಶಗಳನ್ನ ಇಟ್ಕೊಂಡು ಕೊಟ್ಟಿರ್ತಾನೆ. ಒಂದು. ಎರಡನೇದಾಗಿ ಈ ಕೊಟ್ಟಿರೋದೆಲ್ಲನೂ ಕೂಡ ನಾವು ಮನುಷ್ಯರು ಎಷ್ಟೇ ಪ್ರಯತ್ನ ಮಾಡಿ ಗಳಿಸ್ಕೊಂಡಿರ್ಬೋದು, ಆದರೆ ಅದು ದೇವರ ಆಶೀರ್ವಾದ ಇದ್ದರೆ ಮಾತ್ರ ಬಂದಿರ್ತದೆ. ಈ ತಿಳುವಳಿಕೆ ಇದ್ದರೆ ಆ ಕೊಟ್ಟಿರೋಂಥ ದೇವರು ನಾಳೆ ಒಂದು ದಿವಸ ನಿಮ್ಮನ್ನು ಲೆಕ್ಕ ಕೂಡ ಕೇಳ್ತಾನೆ. ಹೌದೌದು. ಅಲ್ಲಿ ಒಂದು ಸಣ್ಣ ಕತೆ ಯೇಸು ಸ್ವಾಮಿ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಶ್ರೀಮಂತ ಇರ್ತಾನೆ, ಅವನು ಹೊರದೇಶಕ್ಕೆ ವ್ಯಾಪಾರಕ್ಕೆ ಹೋಗ್ತಿರ್ತಾನೆ. ಹೋಗ್ಬೇಕಾದ್ರೆ ಅವನ ಇದ್ದರಲ್ಲ, ಅವನ್ನ ನಂಬಿಕೊಂಡಂಥ ಇವರು ಆಳುಗಳಿದ್ರಲ್ಲ, ನಂಬಿಕಸ್ಥರಂಥ ಆಳುಗಳು, ಅವರಲ್ಲಿ 3 ಜನ ಕರೆದು ಒಬ್ಬನಿಗೆ 10 ನಾಣ್ಯ ಕೊಡ್ತಾನೆ, ಚಿನ್ನದ ನಾಣ್ಯ. ಇವತ್ತಿನ ಮಟ್ಟಿಗೆ ಅದು ತುಂಬ ದೊಡ್ಡ ಅಮೌಂಟ್ ಆಗುತ್ತೆ, ಆಯಿತಾ? ಒಂದು 10 ವರಹಗಳನ್ನ ಅವನು ಕೊಡ್ತಾನೆ, ಇನ್ನೊಬ್ಬನಿಗೆ 5 ವರಹ ಕೊಡ್ತಾನೆ, ಇನ್ನೊಬ್ಬನಿಗೆ 1 ವರಹ ಕೊಡ್ತಾನೆ. ಅವ್ರವ್ರ ಕೆಪಾಸಿಟಿ ನೋಡ್ಕೊಂಡು ಏನು ಮಾಡ್ತಾನೆ, ಅಷ್ಟು ಕೊಟ್ಬಿಟ್ಟು, ನೀವು ನಾನು ಬರೋ ತನಕ ನೀವು ವ್ಯಾಪಾರ ಮಾಡಿಕೊಂಡು ಇರ್ರಿ, ನಾನು ಬಂದು ತಿರುಗಿ ನಿಮ್ಮನ್ನು ಸಂಧಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸರಿ, ವರ್ಷಾನುಗಟ್ಟಲೆ ಇವನು ಹೋಗ್ತಾನೆ. ಹೋಗಿ ವ್ಯಾಪಾರ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಬರ್ತಾನೆ. ವಾಪಸ್ ಬರ್ತಿರೋ ವಿಚಾರ ಕೇಳಿದ ತಕ್ಷಣ ಈ 10 ವರಹ ಯಾರು ಪಡ್ಕೊಂಡಿದ್ದ ಅವನೇನು ಮಾಡ್ತಾನೆ, ದೊಡ್ಡ ಧನಿಕನಾಗಿರ್ತಾನೆ. ಅವನೇನು ಮಾಡ್ತಾನೆ, ಆ 10 ವರಹಗಳನ್ನ ತಂದು ದಣಿ ಪಾದಗಳಲ್ಲಿಟ್ಟು ಹೇಳ್ತಾನೆ, ದಣಿಯೇ, ನೀನು 10 ವರಹಗಳನ್ನ ನೀನು ಕೊಟ್ಟಿದ್ದೆ, ನಾನು ಇದನ್ನೆಲ್ಲ ನಾನು ವ್ಯಾಪಾರ ಮಾಡಿ ಅದನ್ನು ಇನ್ನಷ್ಟು 10 ಹೆಚ್ಚು ವರಹಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ, ದಯಮಾಡಿ ಒಪ್ಪಿಸ್ಕೋ ಅಂತ ಕೊಡ್ತಾನೆ. ಇವನು ಹೇಳ್ತಾನೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ದಣಿಯ ಸೌಭಾಗ್ಯದಲ್ಲಿ ನೀನು ಸೇರು ಅಂತೇಳಿ ಅವನಿಗೆ ಆಶೀರ್ವಾದ ಮಾಡಿ ಭಾಳ ಸಂತೋಷದಿಂದ ಅವನನ್ನು ಕಳಿಸ್ಕೊಡ್ತಾನೆ. ಆಮೇಲೆ ಇನ್ನೊಬ್ಬ ಬರ್ತಾನೆ, 5 ವರಹಗಳನ್ನ ಪಡ್ಕೊಂಡಿದ್ನಲ್ಲ ಅವನು ಬಂದಾಗಲೂ ಅಷ್ಟೇ, ಅವನು ಹೇಳ್ತಾನೆ, ದಣಿ, ನೀನು 5 ವರಹ ನನ್ನ ನಂಬಿ ನನ್ನ ಮೇಲೆ ಬಿಟ್ಬಿಟ್ಟು ಹೋಗಿದ್ದೆ, ನಾನೇನು ಮಾಡಿದೆ, ನಾನು 5 ವರಹಗಳನ್ನ ನಾನು ಯಾವುದೆಲ್ಲ ವ್ಯವಹಾರದಲ್ಲಿ ಹಾಕಿ ಕೊನೆಗೆ ಇವಾಗ ಇನ್ನಷ್ಟು 5 ವರಹಗಳನ್ನ ಅದಕ್ಕೆ ಕೂಡಿಸಿ ತಂದಿದ್ದೀನಿ, ಇದನ್ನು ನೀವು ಸ್ವೀಕಾರ ಮಾಡಬೇಕು ಅಂತೇಳಿ ಅವನು ವಿನಯದಿಂದ ಕೇಳ್ಕೊಳ್ತಾನೆ. ದಣಿಗೆ ಭಾಳ ಸಂತೋಷ ಆಗುತ್ತೆ. ಅವನಿಗೂ ಹೇಳ್ತಾನೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ದಣಿಯ ಸೌಭಾಗ್ಯದಲ್ಲಿ ಸೇರು. ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದರೆ ಅವನು ಇಡೀ ಇದಕ್ಕೆ ಅವರು ವಾರಸುದಾರ, ಆಯಿತಾ? ಯಾಕಂದರೆ ಚಿಕ್ಕದ್ರಲ್ಲಿ ಅವ್ರು ಏನಾಗಿದ್ದಾರೆ, ನಂಬಿಗಸ್ತರಾಗಿದ್ದಾರೆ. ಅದಕ್ಕೆ ಏನು ಮಾಡ್ತಾನೆ, ದೊಡ್ಡ ಕಾರ್ಯವನ್ನು ನೇಮಿಸೋದಕ್ಕೆ ಅವ್ರನ್ನ ಇಷ್ಟಪಡ್ತಾನೆ. ಹಾಗಂತೇಳಿ ಅವನಿಗೂ ಕೂಡ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಆದರೆ ಒಂದೇ ಒಂದು ನಾಣ್ಯ ಹೊಂದ್ಕೊಂಡಿದ್ನಲ್ಲ, ಒಂದೇ ಒಂದು ವರಹ ಪಡ್ಕೊಂಡಿದ್ದಾನೆ. ಯಾಕೆ ಒಂದು ಕೊಟ್ಟಿದ್ದ ಅಂತ ಹೇಳಿದ್ರೆ, ಬಹುಶಃ ಅವನು ಬೇಜವಾಬ್ದಾರಿಯಿಂದ ನಡ್ಕೊಳ್ತಿದ್ದ ಅಂತ ಕಾಣುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಯಾವುದಕ್ಕೂ ಅವನ ಜೀವನ ಆದರೂ ಮಾಡ್ಕೊಂಡಿರಲಿ ಅಂಥೇಳಿ 1 ವರಹ ಕೊಟ್ಬಿಟ್ಟೋಗಿರ್ತಾನೆ, ಜವಾಬ್ದಾರಿ ಕಡಿಮೆ ಕೊಟ್ಬಿಟ್ಟೋಗಿರ್ತಾನೆ. ಇವನೇನು ಮಾಡ್ತಾನೆ, ಬರ್ತಾನೆ, ಅವನು ಕೂಡ ವಾಪಸ್ ಬರ್ತಾನೆ, ದಣಿ, ನೀನು 1 ವರಹ ಕೊಟ್ಟಿದ್ದೆ, ತಗೋ ನಿಂದು. ನೀನು, ನಾನು ಅಂದ್ಕೊಂಡೆ ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ಆಯಿತಾ? ನೀನು ಭಾಳ ಕಠೋರವಾದಂಥ ದಣಿ ಅಂತ ನನಗೆ ಗೊತ್ತಿದೆ. ಅದಕ್ಕೆ ನೀನು ಎಲ್ಲಿ ಹಾಳು ಮಾಡಿಬಿಟ್ರೆ ತೊಂದರೆ ಮಾಡ್ತೀಯೋ ಅಂತ ಹೇಳ್ಬಿಟ್ಟು ನಾನು ಎಲ್ಲಿಗೂ ಏನೂ ಮಾಡಲಿಲ್ಲ, ಇದನ್ನು ಊತಿಟ್ಟಿದೆ, ಜೋಪಾನವಾಗಿ ಅಡಗಿಸಿಟ್ಟಿದೆ, ಈಗ ತಗೋ ಅಂತ ಹೇಳ್ತಾನೆ. ಆದರೆ ನೋಡಿ, ಅಲ್ಲಿ ಆ ದಣಿ ಇವನ ಮೇಲೆ ಸಿಟ್ಟುಕೊಳ್ತಾನೆ, ಇವನಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಅನ್ಕೋತಾನೆ. ಯಾಕಂತ ಹೇಳಿದ್ರೆ ಇವನು ಕೊಟ್ಟಿದ್ದಂಥದ್ದನ್ನು ಇವನು ಏನು ಮಾಡ್ಬೋದು, ಅವನು ಹೇಳ್ತಾನೆ, ಏನಂತ ಸ್ಪಷ್ಟವಾಗಿ ಹೇಳ್ತಾನೆ, ಅಪ್ಪ ನೀನು ನನ್ನನ್ನು ಕಟ್ಟೋರ್ದವನು ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ತೀಯ ಸರಿ, ಆದರೆ ಆ ಸ್ವಭಾವ ತಿಳ್ಕೊಂಡಾದ್ರೆ ನೀನು ಇದನ್ನು ಅಟ್ಲೀಸ್ಟ್ ನೀನೇನು ಮಾಡ್ಬೋದಿತ್ತು, ಇದನ್ನು ಬಡ್ಡಿಗಾರ ಬಿಡ್ಬೋದಿತ್ತಲ್ಲ. ಈ 1 ವರಹ ನಾನು ನೀನು ಬಡ್ಡಿ ಬಿಟ್ಟಿದ್ರೆ ಈ 1 ವರ್ಷದಲ್ಲಿ ಎಷ್ಟೋ ದುಡ್ಡು ಆಗ್ತಿತ್ತು. ಆದರೆ ನೀನು ಅದನ್ನೇನು ಮಾಡಿದ್ಯಾ, ನೀನು ಕೊಟ್ಟಿರೋಂಥ ವಿದ್ಯೆ ಇರ್ಬೋದು, ನೀನು ಕೊಟ್ಟಂಥ ಬುದ್ಧಿ ಇರ್ಬೋದು, ದೇವ್ರು ಕೊಟ್ಟಿರೋದು ನಾವು ಇಲ್ಲಿ ಹೇಳಬೇಕು ಅಂದರೆ
ಯಾವುದೆಲ್ಲ ತಲಾಂತಗಳು ಅಥವಾ ಯಾವುದೆಲ್ಲ ನಿಮಗೆ ದೇವರು ವರದಾನವಾಗಿ ಕೊಟ್ಟಿದ್ದಾನೆ ಅದನ್ನು ಹಾಗೆ ಇಟ್ಕೊಳ್ಳೋಕ್ಕಲ್ಲ ಕೊಟ್ಟಿರೋದು, ನಿಮ್ಮ ಸ್ವಾರ್ಥಕ್ಕೆ ಮಾತ್ರ ಅಲ್ಲ ಅದಿರೋದು. ಅದು ಇಡೀ ಸಮಾಜದ ಚಿಂತನೆಗೆ, ಸಮಾಜದ ಒಳಿತಿಗಾಗಿ, ಸಮಾಜದ ಕಲ್ಯಾಣಕ್ಕಾಗಿ ಇದು ಕೊಡಲ್ಪಟ್ಟಿದೆ ಅಂತ ಅಲ್ಲಿ ಯೇಸು ಸ್ವಾಮಿ ಈ ಕತೆ ಮೂಲಕ ಹೇಳ್ತಾರೆ. ಹೌದು, ಖಂಡಿತ. ಇವತ್ತು ನಮ್ಗೆ ಏನಾದ್ರು ಸಿಕ್ಕಿದೆ ಅದನ್ನ ನಾವೇನು ಮಾಡಬೇಕು, ನಾವು ಬರೀ ನಾವು ನೀವು ಯಾವಾಗ ಸಮಾಜಕ್ಕೆ ಕೊಡ್ತೀರಾ ಅವಾಗ ಆಟೋಮೆಟಿಕ್ ಆಗಿ ನಿಮಗೂ ಸಿಗುತ್ತೆ. ಜೇನ್ ಕಿತ್ತವನ್ಗೆ ಏನಾಗುತ್ತೆ, ಕೈ ನೆಕ್ಕೊಳ್ಳೋ ಏನಿಲ್ಲ ಅಂದ್ರೂ ಕೈ ನೆಕ್ಕಂತ ಅವಕಾಶ ಅಂತ ಇದ್ದೇ ಇರ್ತಾನೆ. ಜೇನ್ ಕಿತ್ತವನ್ಗೆ ಅವ್ನು ಜೇನೇ ಕಿತ್ಕೊಂಡು ಕುಡಿಬೇಕಾಗಿಲ್ಲ, ಬರೀ ಕೈನಲ್ಲೇ ಎಷ್ಟು ಮೆತ್ಕೊಂಡಿರ್ತದೆ, ಆ ಕೈನ ನೆಕ್ಕಿದ್ರು ಕೂಡ ಅವನಿಗೆ ಜೇನ್ ತಿಂದಷ್ಟೇ ಸಮಾಧಾನ. ಅಂದರೆ ಸ್ವಾಮಿ ಕಾರ್ಯ ಸ್ವಕಾರ್ಯ, ಹೌದು, ಅದೊಂದು ನಾನು ನೋಡಿ ನಮ್ಮಲ್ಲಿದೆ. ದೇವ್ರ ಕಾರ್ಯ ಅಂತ ಪ್ರತಿಯೊಂದು ನಮ್ಮ ವಿಧಾನಸೌಧದಲ್ಲೂ ಕೂಡ ಇದೆ, ಏನೋ ಹೆಬ್ಬಾಗಿಲಲ್ಲಿ ಮೇಲ್ಗಡೆನೇ ಬರೆದಿದ್ದಾರೆ, ಏನೋ ಸರ್ಕಾರಿ ಕೆಲಸ ದೇವರ ಕೆಲಸ. ಇದನ್ನು ನಿಜವಾಗ್ಲೂ ಪ್ರಾಮಾಣಿಕತೆಯಿಂದ ನಿಸ್ಪೃಹತೆಯಿಂದ ನೀವು ಹೇಳ್ದಂಗೆ ನಿಷ್ಠೆಯಿಂದ ಮಾಡೋದಾದರೆ, ಇದು ದೇವ್ರ ಕೆಲಸನೇ ಅಂತ ತಿಳ್ಕೊಂಡು ಮಾಡೋದಾದರೆ ಇದರಿಂದ ಹಣ ಅಂತೂ ಖಂಡಿತವಾಗ್ಲೂ ಬಂದೇ ಬರ್ತದೆ. ಹೌದು, ಯಾವಾಗ ನ್ಯಾಯೋಚಿತವಾಗಿ ನಾವು ಅದನ್ನು ಸಂಪಾದನೆ ಮಾಡ್ತೀವಿ ಅದ್ರ ಮೂಲಕವಾಗಿ ನಮಗೆ ಆನಂದ ಇರ್ತದೆ, ತೃಪ್ತಿ ಇರ್ತದೆ, ಮತ್ತು ಭಯ ಇರಲ್ಲ. ಇವತ್ತು ಬಿ ಪಿ ಎಲ್ರಿಗೂ ಬರ್ತದೆ, ಇನ್ನೊಂದೇನೋ ಆಗ್ತದೆ, ಮತ್ತೊಂದು ಆಗುತ್ತೆ. ಯಾಕಂದರೆ ಅವರು ಅರ್ಧ ತಿಂದಿರ್ತಾರೆ, ಅರ್ಧ ಅರಗಿಸ್ಕೊಂಡಿರ್ತಾರೆ. ಅದೇನಾಗುತ್ತೆ ಮತ್ತೆ ಅದು ಅವರ ದೇಹಕ್ಕೆ ಒಗ್ಗೋದಿಲ್ಲ. ಹೀಗಾಗಿ ಏನಾಗ್ತದೆ, ಎಲ್ಲ ಕಾಯಿಲೆಗಳಿಗೆ ಮೂಲ ಆಗ್ತದೆ ಭಯ ಭೀತಿಯಿಂದ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ಗಳಾಗ್ಬಿಡ್ತದೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾಕೆ ಭಯ ಬರುತ್ತೆ? ಎಲ್ಲಿ ಇವತ್ತು ನಾನು ಕದ್ದು ತಿಂದಿದ್ದೀನಿ ದುಡ್ಡನ್ನ, ಒಬ್ಬ ಬಂದು ನಾನು ಅದನ್ನು ಆಡಿಟ್ ಮಾಡ್ತಾನೆ, ಅವ್ರ ರೀತಿಲ್ಲ ನಾನು ಸಿಕ್ಕಾಕೊಳ್ತೀನಿ. ಅವ್ನು ಕಳ್ಳ ಆದರೆ ಅವನಿಗೆ ಏನಾಗಿರ್ತದೆ, ಏನೋ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ಅವ್ನು ಪ್ರತಿ ಕ್ಷಣದಲ್ಲಿ ಅವನೇನಿರ್ತದೆ, ಅವನಿಗೆ ಭಯ ಅನ್ನೋದು ಕಾಡ್ತಾನೇ ಇರ್ತದೆ. ಎಲ್ಲಿ ನನ್ನನ್ನು ಕಂಡು ಹಿಡಿದ್ಬಿಡ್ತಾರೋ, ಎಲ್ಲಿ ನನ್ನನ್ನು ಇದು ಮಾಡಿಬಿಡ್ತಾರೋ, ಇಲ್ಲಿ ರೈಡ್ ಆಯಿತು, ಇಲ್ಲಿ ಇದಾಯಿತು ಅನ್ನೋ. ಗೌರ್ಮೆಂಟ್ ಕೆಲಸ ಇರ್ಬೋದು, ಪ್ರೈವೇಟ್ ಕಂಪ್ನಿ ಇರ್ಬೋದು, ಎಲ್ಲಿ ನಿಷ್ಠೆ ಇರಲ್ಲ, ಎಲ್ಲಿ ಪ್ರಾಮಾಣಿಕತೆ ಇರಲ್ಲ, ಅವನಲ್ಲಿ ಎಲ್ಲಿ ಈ ರೀತಿಯಂಥ ಲಂಚಕೋರ್ತನ ಅಥವಾ ಒಂದು ಏನೆಲ್ಲ ಭ್ರಷ್ಟಾಚಾರಗಳಿರ್ತದೆ, ಆ ಭ್ರಷ್ಟಾಚಾರ ಮಾಡೋನಿಗೆ ಖಂಡಿತವಾಗ್ಲೂ ಆ ಒಂದು ಅಳುಕು ಇದ್ದೇ ಇರ್ತದೆ. ಖಂಡಿತ. ಈ ಅಳುಕು ಹೋಗ್ಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ, ಸರಳವಾದಂಥ ಜೀವನ, ಸಾದಾ ಜೀವನ, ಮತ್ತು ನೇರವಾದಂಥ ಪ್ರಾಮಾಣಿಕವಾದಂಥ ಜೀವನ, ಇಷ್ಟು ಮಾಡಿದಾಗ ಖಂಡಿತವಾಗ್ಲೂ ನಾವು ಅಂದ್ಕೊಡ್ಬೋದು ಅವನು ದೇವರ ದೃಷ್ಟಿಯಲ್ಲೂ ದುಡಿದು ತಿನ್ನುವ ಜೀವನ. ಪ್ರಾಮಾಣಿಕ ಅಂದ್ರೆ ದುಡಿಯೋದ್ರ ಬಗ್ಗೆ ಪ್ರಾಮಾಣಿಕತೆ. ಹೌದೌದು, ಆಯ್ತಾ? ನಿಮ್ಗೆ ಪ್ರಾಮಾಣಿಕತೆ. ಈಗ ನಾನು ಪ್ರಾಮಾಣಿಕವಾಗಿದ್ದೀನಿ, ನಮ್ಮ ಅಪ್ಪ ಮಾಡಿದ ನನ್ನ ಹತ್ರ ನಾನು ಯಾರಿಗೂ ನಾನು ಅನ್ಯಾಯ ಮಾಡಿಲ್ಲ, ಇಲ್ಲ ಪ್ರಾಮಾಣಿಕವಾಗಿದ್ದೀನಿ ಅಂತ ಕೂತ್ಕೊಳ್ಳೋದಲ್ಲ. ಅಲ್ಲ ಅದೇ ಇವಾಗ ಹೇಳಿದ್ವಲ್ಲ ಕತೆ, ಕೊಟ್ಟಿದ್ರೆ ಯಾಕೆ ವೃತ್ತಿ ಮಾಡು, ನೀನು ತಿನ್ನು, ಪರರಿಗೂ ಕೊಡು, ಸಮಾಜದ 10 ವರ್ಷ ಪಡ್ಕೊಂಡಿದ್ದವನು 10 ವರ್ಷ ಸಂಪಾದನೆ ಮಾಡಿದ್ರೆ ಅವನೇನು ದುಡಿದೆ ತಿಂದೆ ಅವನು ಇದು ಮಾಡದೆ ಜೀವನ ಅನುಭವಿಸ್ದೆ ಎಲ್ಲನೂ ತಂದ್ಕೊಡ್ಲಿಲ್ಲ. ಅವನ ಲೈಫ್ನು ಸುಖವಾಗಿ ಕಳ್ಕೊಂಡಿದ್ದಾನೆ. ಕೊನೆಯವನು ಮಾಡಿದ್ನಲ್ಲ, ಹಾಗೆ ನಮ್ಮವರು ಕೊಟ್ಟ ಅವಕಾಶಗಳನ್ನು ಕಳ್ಕೊಳ್ತಾರೆ. ಅವನಿಗೊಂದು ಹೆದರಿಕೆ ಇತ್ತು ಪಾಪ, ನಾನು ಬಡವ, ನನಗೆ ಅವನು ಹೇಳ್ತಾನಲ್ಲ ನೀನು ಬಹಳ ಬಿತ್ತದಿರುವಲ್ಲಿ ಕೊಯ್ಯುವವನು ನೀನು ಅನ್ನುವಂಥದ್ದು. ಅದರಿಂದಾಗಿ ಇವನು ಪಾಪ ಹೆದರ್ಕೊಂಡು ನೋಡಿ ಅವನ ಪ್ರಾಮಾಣಿಕತೆಗೆ ಮೆಚ್ಚಬೇಕು ಸರ್. ಪ್ರಾಮಾಣಿಕ ಅಲ್ಲಿ ಅದನ್ನು ಹೇಳ್ತಿಲ್ಲ, ಅವನು ವಿವೇಕಿ ಅಲ್ಲ. ಅವನು ವಿವೇಕಿ ಅಲ್ಲ. ಮೊದಲನೇದಾಗಿ ಅವನು ದಣಿಯ ಒಂದು ಹೃದಯವನ್ನು ಅವನು ತಿಳ್ಕೊಳ್ಳೇ ಇಲ್ಲ. ಅವನು ದಣಿಯ ಹೃದಯ ತಿಳ್ಕೊಂಡಿದ್ರೆ, ಯಾಕಂದರೆ ಒಂದು ದೇವರು ಏನು ಮಾಡ್ತಾನೆ, ನಮಗೆ ವಿವೇಕ ಅನ್ನೋದು ಕೊಡ್ತಾನೆ, ಜ್ಞಾನ ಅನ್ನೋದು ಕೊಡ್ತಾನೆ. ನಾವು ತಪ್ಪಾಗಿ ತಿಳ್ಕೊಬಿಟ್ಟು ಎಷ್ಟೋ ಜನಗಳ ಜೀವಮಾನದಲ್ಲಿ ದೃಷ್ಟಿಕೋನನೇ ತಪ್ಪಿರ್ತದೆ. ಯಾವಾಗ ದೃಷ್ಟಿಕೋನ ತಪ್ಪಿರ್ತದೆ, ಅವನು ಸಾಧಿಸೋದು ಏನಾಗಿರುತ್ತೆ, ತಪ್ಪಾಗಿರ್ತದೆ. ಭ್ರಮೆ, ಇಲ್ಯೂಷನ್ ಅಂತ ಹೇಳ್ತೀವಲ್ವಾ. ಜೀವನದಲ್ಲಿ ಭಯ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋಯ್ಯಪ್ಪ ನಾನು ಮಾತ್ರ ಸಾಲ ತಗೊಳ್ಳಲ್ಲ. ಬ್ಯಾಂಕ್ ಇವತ್ತು ಏನು ಮಾಡ್ತಿದೆ, ನಿರುದ್ಯೋಗಿಗಳಿಗೆ 2ರಿಂದ ಮೊದಲು 2 ಲಕ್ಷ ಇತ್ತು, 1 ಲಕ್ಷ ಇತ್ತು, ಈಗ 5 ಲಕ್ಷ ಮಾಡಿದ್ದಾರೆ. ಬೇರೆ ಬೇರೆ ಯೋಜನೆಗಳಿದೆ, ಸರ್ಕಾರ, ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಎಷ್ಟೋ ಜನ ನಾವು ಸಾಲ ಕೊಡ್ತೀವಿ ಅಂದ್ರೆ ಕೂಡ ತಗೊಳಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ರಿಸ್ಕು, ಮತ್ತೆ ವಾಪಸ್ ಕೊಡಬೇಕು. ಅಕಸ್ಮಾತ್ ಲಾಸ್ ಆಗಿಬಿಟ್ರೆ ರೇ ಅವನು ಶ್ರಮಪಟ್ಟು ಬಹುಶಃ ಈಗ ನಾನು ಒಂದು ಹಂತದಲ್ಲಿ ನಾನು ಕೋಳಿ ಫಾರ್ಮ್ ಮಾಡಬೇಕು, ಸಾಲ ತಗೊಳ್ಬೇಕು, ಇವೆಲ್ಲದಕ್ಕೂ ಮೊದಲು ನಾನೇನು ಮಾಡಿದೆ, ಹೆಸರುಗಟ್ಟೆಗೆ ಬಂದಿದ್ದೆ. ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಫಸ್ಟು ಆ ಟೆಕ್ನಾಲಜಿ ಏನು, ಇಂಡಸ್ಟ್ರಿ ಏನು ನನಗೇನು ಗೊತ್ತಿಲ್ಲ. ನಮ್ಮ ತಂದೆ ತಾಯಿಗಳು ಯಾರು ಕೋಳಿ ಸಾಕಿಲ್ಲ ಅಥವಾ ದೊಡ್ಡ ಉದ್ಯಮಗಳನ್ನ ಮಾಡಿದವರಲ್ಲ.
ಆದರೆ ನಾನೇನು ಮಾಡ್ಬೋದು, ತರಬೇತಿನ ಹೊಂದ್ಕೋಬೋದು, ಹೌದು ಅಥವಾ ಅಲ್ಲಿ ಹೋಗಿ ಕೆಲಸ ಮಾಡ್ಬೋದು. ನಾನೊಂದು ಫಾರ್ಮಲ್ಲಿ ಕೆಲಸನೂ ಕೂಡ ಸ್ವಲ್ಪ ಮಾಡಿದೆ. ಯಾಕಂದ್ರೆ ಅನುಭವ ಸಿಗ್ಬೇಕಾದ್ರೆ ಹೌದು ಖಂಡಿತ ನಮ್ಗೇನ್ ಬೇಕಾಗುತ್ತೆ, ಅಲ್ಲಿ ದುಡಿಬೇಕು. ದುಡಿಬೇಕು, ದುಡಿದಾಗ ಅದ್ರ ಕಷ್ಟ ಸುಖ ಗೊತ್ತಾಗ್ತದೆ. ಸತ್ಯ. ಫಾರ್ಮ್ ಹೌಸ್ ಅಲ್ಲಿ ಜೀವನ ಮಾಡಬೇಕು ಹೋದಾಗ ನಾನೇನ್ ಮಾಡಿದೆ, ನಮ್ಮ ಫ್ರೆಂಡ್ನ ಕೇಳ್ಕೊಂಡು ಅವ್ರ ಫಾರ್ಮ್ ಹೌಸ್ ಅಲ್ಲಿ ಆ ಕತ್ಲಲ್ಲಿ ಹೆಂಗ್ ಬದುಕಬೇಕು, ಯಾಕಂದ್ರೆ ಸುತ್ತಮುತ್ತ ಯಾವ್ದು ಮನೆ ಇರಲ್ಲ, ಇರಲ್ಲ. ಆಯ್ತಾ. ಅಲ್ಲಿ ಒಂಟಿ ಜೀವನ ಮಾಡ್ಬೇಕಾದ್ರೆ ಹೇಗಿರುತ್ತೆ, ಭಯ ಇರುತ್ತಾ, ಶಂಕೆ ಇರ್ತದ, ಎಲ್ಲನೂ ಅನುಭವಕ್ಕೆ ಗಮ್ಯಮ್ ಅಂತ ಹೇಳ್ತಾರೆ. ದೇವರನ್ನು ಕಂಡ್ಕೋಬೇಕಾದ್ರೂ ಅನುಭವನೇ ಬೇಕು. ಹಾಗೆ ಜೀವನದಲ್ಲಿ ಆ ಒಂದು ಸೂತ್ರ ಅನ್ನೋದು ಇರ್ತದೆ. ಅದನ್ನು ತಿಳ್ಕೊಬೇಕಾದ್ರೆ ನಮ್ಗೇನು ಬೇಕು, ಒಂದು ಪ್ರಾಮಾಣಿಕವಾದಂಥ ಕಾಳಜಿ ಬೇಕು. ಜೀವಮಾನದಲ್ಲಿ ಒಂದು ಕಾಳಜಿ ಇದ್ದರೆ, ನಾನು ಏನಾದ್ರು ಸಾಧಿಸ್ಬೇಕು ಅನ್ನೋ ಗುರಿ ಇದ್ದರೆ ಸೋಮಾರಿಗಳಾಗೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯನೇ ಇಲ್ಲ. ಅವಾಗ ಏನಾಗ್ತದೆ, ಇನ್ಸ್ಪಿರೇಷನ್ ತಾನೇ ಬರುತ್ತೆ. ಅವಕಾಶಗಳನ್ನ ಹುಡುಕ್ತೀವಿ ನಾವು. ಹೌದು. ಹುಡುಕಿದಾಗ ಖಂಡಿತವಾಗ್ಲೂ ಹುಡುಕಿರಿ, ನಮ್ಮ ಬೈಬಲ್ನಲ್ಲಿ ಸ್ಪಷ್ಟವಾಗಿದೆ, ಹುಡುಕಿರಿ ನಿಮಗೆ ಸಿಕ್ಕುವುದು. ನಾವು ಹುಡುಕಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಅವಕಾಶಗಳು ದೇವರಿಗೆ ನನ್ನ ಜೀವಮಾನದಲ್ಲಿ ಅನ್ನಿಸೋ ಮಟ್ಟಿಗೆ ದೇವ್ರು ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದಲ್ಲ ಒಂದೊಂದು ಅವಕಾಶನ ಕೊಟ್ಟೇ ಇರ್ತಾನೆ. ಹೌದು. ಒಂದು ಸುವರ್ಣ ಕಾಲ ಒಬ್ಬನ ಜೀವಿತದಲ್ಲಿ ಅವನು ನೋಡೋಕೆ ಹೋದರೆ ಯಾವುದೋ ಒಂದು ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮುಟ್ಟಿರ್ತದೆ. ಆ ಸುವರ್ಣ ಕಾಲನ ಉಪಯೋಗಿಸ್ಕೋಬೇಕು. ಅವನು ಯಾರು ಸಮರ್ಥವಾಗಿ ಉಪಯೋಗಿಸ್ಕೊಳ್ತಾರೆ ಅವರು ಜೀವಮಾನದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾರೆ. ನಿಮ್ಮ ಜೀವಮಾನ ಇರ್ಬೋದು, ಇವ್ರ ಜೀವಮಾನ ಇರ್ಬೋದು. ನಾವೆಲ್ಲನೂ ಹುಟ್ಟುತ್ತಾನೆ ಶ್ರೀಮಂತರಾಗಿರಲಿಲ್ಲ, ಹುಟ್ಟುತ್ತಾನೆ ಜ್ಞಾನವಂತರಾಗಿರಲಿಲ್ಲ, ಹುಟ್ಟುತ್ತಾನೆ ಎಲ್ಲನೂ ಸಾಧಿಸ್ಕೊಂಡು ಬಂದವರಲ್ಲ. ಆದರೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಒಂದು ಮೆಟ್ಲು, ನಮ್ಮನ್ನು ಒಂದು ಸ್ಪ್ರಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅದು ನಮ್ಮನ್ನು ಚಿಮ್ಮಿಸುವಂಥ ಒಂದು ಮೆಟ್ಲಾಗಿರ್ತದೆ. ಆ ರೀತಿಯಾಗಿ ಅದನ್ನು ಯಾವಾಗ ನಾವು ಶ್ರಮಪಟ್ಟು ಅದನ್ನು ಸಮರ್ಥವಾಗಿ ಉಪಯೋಗಿಸ್ಕೊಂಡು ಗುರುತಿಸ್ಬೇಕು. ಮೊದಲದಾಗಿ ಪ್ರತಿಯೊಬ್ಬರ ಜೀವಮಾನದಲ್ಲೇ ಒಂದು ಅವಕಾಶ ಬರ್ತದೆ. ಆ ಅವಕಾಶನ ಗುರುತಿಸುವಂಥ ಒಂದು ಮನಸ್ಸು ವಿವೇಕ ಅಂತ ಹೇಳ್ತಾರೆ. ಅದನ್ನೇ ಆ ವಿವೇಕ ಅವರಲ್ಲಿದ್ದರೆ ಖಂಡಿತವಾಗ್ಲೂ ಗುರುತಿಸಿದಾಗ ಅದ್ರ ಹಿಂದೆ ಹೋಗ್ತಾರೆ. ಏನು ಗುರುತಿಸಿದ ತಕ್ಷಣ ನಮಗೆಲ್ಲನೂ ಸಿಕ್ಬಿಡಲ್ಲ. ನೀವು ಸೈಕಲ್ ತುಳಿದ್ರೆ, ಸೈಕಲ್ ಅದರಲ್ಲಿ ಹೋದರೆ ಯಾರೋ ಹೋಗ್ತಿರ್ತಾರೆ ಸೈಕಲ್ಲು, ಹಂಗೂ ಹಿಂಗೂ ಅಪ್ಪಿ ಅವ್ರ ಹಿಂದೆ ದುಂಬಾಲು ಬಿದ್ದು ಸೈಕಲ್ ಕೂತ್ಕೊಂಡ್ರೆ ನೀವು ಎಷ್ಟೋ ದೂರ ನಡ್ಕೊಂಡು ಹೋಗೋದಕ್ಕಿಂತ ಜಾಸ್ತಿ ದೂರ ಹೋಗ್ಬೋದು. ಹಾಗೆ ಸ್ಕೂಟ್ರಲ್ಲಿ ಹೋಗ್ತಿದ್ದವ್ರು ಯಾರು ಹೋಗಿ ಸಿಕ್ಕಿದ್ರೆ ಅವ್ರನ್ನ ಹೆಂಗೋ ಕಾಡಿ ಬೇಡಿ ಸ್ಕೂಟ್ರಲ್ಲಿ ಕೂತ್ಕೊಂಡ್ರೆ ಇನ್ನಷ್ಟು ದೂರ ಹೋಗ್ಬೋದು. ಕಾರ್ನಲ್ಲಾದರೆ ಇನ್ನೂ ರಾಜ್ಯಗಳನ್ನ ತಿರುಗ್ಬೋದು. ಹಾಗೆ ಒಂದು ಏರೋಪ್ಲೇನ್ನಲ್ಲಿ ನೀವು ಹತ್ತೋದಾದರೆ ಇನ್ನೂ ನಿಮ್ಮ ಲೈಫು ದೇಶ ವಿದೇಶಗಳನ್ನ ಸುತ್ತಬೋದು, ವಿಶ್ವ ಪರ್ಯಟನೆ ಮಾಡ್ಬೋದು ಅಲ್ವಾ. ಅಂದರೆ ನಮಗೆ ಹಾರಿ ಹೋಗಲಿಕ್ಕೆ ಒಂದು ಏನಾದ್ರು ಬೇಕು, ಸಾಧನೆಗಳು ಬೇಕು. ಅದನ್ನು ಗುರುತಿಸ್ಬೇಕು ಮತ್ತು ಶ್ರಮಪಟ್ಟು ಅದರೊಳಗೆ ನಾವು ಇನ್ವಾಲ್ವ್ ಆಗಬೇಕು, ಅದರೊಳಗೆ ಸೇರಿಕೊಂಡಾಗ ಖಂಡಿತವಾಗ್ಲೂ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನಾವೇನು ಮಾಡ್ತೀವಿ, ಎಷ್ಟೋ ಜನ ನಮ್ಮನ್ನು ಪ್ರಾರ್ಥನೆ ಕೇಳ್ತಿದ್ದಾರೆ, ನಮಗೆ ಪ್ರಾರ್ಥನೆ ಮಾಡಿಬಿಡಿ, ದೇವ್ರು ಒಳ್ಳೇದು ಮಾಡಲಿ, ಆಶೀರ್ವಾದ ಸಿಕ್ಕಲಿ, ಕಷ್ಟ ಇದೆ, ಸಾಲ ಇದೆ, ನೋವಿದೆ, ಅನಾರೋಗ್ಯ ಇದೆ. ಹೌದು, ನಾವು ಪ್ರಾರ್ಥನೆ ಮಾಡ್ತೀವಿ, ದೇವ್ರು ಕೇಳ್ತಾನೆ. ಆದರೆ ಕೇಳೋದಕ್ಕೂ ಮೊದಲು ದೇವರು ನಮ್ಮಿಂದ ಏನೋ ಅಪೇಕ್ಷೆ ಮಾಡ್ತಾನೆ, ನಿರೀಕ್ಷೆ ಮಾಡ್ತಾನೆ. ಪ್ರತಿಯೊಬ್ಬೊಬ್ಬರ ಜೀವಮಾನದಲ್ಲಿ ಏನೋ ಒಂದು ಅವಕಾಶಗಳು ಕೊಟ್ಟಿರ್ತಾನೆ. ಮಗನೇ ಮಗಳೇ, ನೀನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ಯಾ? ಹಿಂದೆ ಕಳೆದೋಯ್ತು ಬಿಡು, ಈಗಲೂ ನೀನು ಜ್ಞಾನವಂತೆ ಆದರೆ, ತಿಳುವಳಿಕೆ ಅನ್ನೋದು ನಿನಗೆ ಬರೋದಾದರೆ ದೇವ್ರು ಏನು ಮಾಡ್ತಾನೆ, ಈಗಲೂ ಹೊಸ ಅವಕಾಶಗಳನ್ನ ತೆರಿತಾನೆ. ಈಗಾಗಲಿ ಸದುಪಯೋಗ ಈಗಲೂ ಈಗ ನಾವು ಅಂದ್ವಿ, ಅಲ್ಲಿ 72 ವಸಂತಗಳು ಕಳೆದೋಗಿದೆ, ಜೀವನದ ಕೊನೇ ಹಂತದಲ್ಲಿದ್ದೀನಿ. ಹಾಗಾದರೆ ದೇವ್ರೇನು ಈಗಲೂ ಹೇಳ್ತಾನೆ, ದೇವರು ನಿನ್ನ ಜೀವಮಾನದ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು. ನಾವೇನು ಮಾಡ್ತೀವಿ, ನಾವೇ ಹೊತ್ಕೊಂಡು ಅವ್ರ ಥರ ಆಡ್ತೀವಿ, ನಾವೇನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಬೈಬಲ್ನಲ್ಲಿ ಇನ್ನೊಂದು ವರ್ಡ್ ಇದೆ, ಏನಂದರೆ ನೀವು ಚಿಂತಿಸಿ ನಿಮ್ಮ ಏನು ಮಾಡಿದರೂ ಕೂಡ ಒಂದು ಕೂದಲು ಬೆಳ್ಳಗೂ ಮಾಡೋಕ್ಕಾಗಲ್ಲ, ಕರಿಗೂ ಮಾಡೋಕ್ಕಾಗಲ್ಲ, ನೀವೇನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ಹೇಳ್ತಾರೆ ಯೇಸು ಸ್ವಾಮಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನೋಡಿ, ಗುಬ್ಬಿಗಳು ಮುತ್ತೋದಿಲ್ಲ, ಬಿತ್ತೋದಿಲ್ಲ, ಏನೂ ಮಾಡೋದಿಲ್ಲ, ಕಣಜಲ್ಲಿ ತುಂಬಿಡೋದಿಲ್ಲ. ಆಕಾಶದಲ್ಲಿರೋ ಪಕ್ಷಿಗಳನ್ನು ನೋಡ್ರಿ, ಅವು ಉತ್ತುವುದಿಲ್ಲ, ಬಿತ್ತುವುದಿಲ್ಲ, ಕಣಜಗಳಿಗೆ ಕೂಡಿಡೋದಿಲ್ಲ. ಆದರೆ ಒಂದಾದರೂ ಹಸುವಿಂದ ಸತ್ತಿರೋಂಥದ್ದು ನೀವು ಎಲ್ಲ ನೋಡಿದ್ದೀರಾ? ಅವು ದುಡಿತವೆ. ಅವು ಅಲ್ಲ, ದೇವರು ಎಲ್ಲನೂ ಒದಗಿಸ್ಕೊಡ್ತಾನೆ. ಆದರೆ ಅವು ಮಾಡಬೇಕಾದ ಕೆಲಸ ಅವು ಮಾಡ್ತವೆ. ಹಾಗಂತ ಮಾಡಬೇಕಲ್ಲ, ಜೀವನಕ್ಕೆ ಹೆದರ್ಕೊಳ್ಬೇಕಾಗಿಲ್ಲ, ಕಷ್ಟಪಟ್ಟು ದುಡಿಬೇಕಪ್ಪ, ಬೆವರು ಸುರಿಸಲೇಬೇಕು ಅನ್ನೋದಿಲ್ಲ. ನೀವು ಪ್ರಾಮಾಣಿಕತೆ, ದೇವ್ರು ನಮ್ಗೇನೋ ಒಬ್ಬೊಬ್ರಿಗೂ ಒಂದೊಂದು ವಯಸ್ಸು ಕೊಟ್ಬಿಟ್ಟಿರ್ತಾನೆ. ನಿಮ್ಮ ಜೀವಮಾನದಲ್ಲಿ ನಿಮಗೆ ಬರವಣಿಗೆನೇ ವಹಿಸ್ಕೊಟ್ಟಿರ್ಬೋದು, ಆಲೋಚನೆ ಮಾಡೋದು. ನೀವು ಸುಮ್ಮನೆ ಬರೆಯೋಕ್ಕಾಗುತ್ತಾ? ಬರೋಲ್ಲ. ಅದೇನಾಗಬೇಕು, ಏನೆಲ್ಲ ಪುಸ್ತಕಗಳನ್ನ ತಿರುವಾಕಬೇಕು, ಅಥವಾ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಸ್ವಂತವಾಗಿ ಆಲೋಚನೆ ಮಾಡಬೇಕು, ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅದನ್ನು ಜ್ಞಾನ ಬಂದಾಗ ಅದನ್ನು ಬರವಣಿಗೆಗಿಳಿಸ್ಬೇಕು, ಏನೆಲ್ಲ ಇರುತ್ತೆ.
ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಏನಾಗಿರ್ತದೆ, ಕಷ್ಟಪಟ್ಟನೇ ಮುಂದೆ ಬರಲಿಕ್ಕೆ ಸಾಧ್ಯ. ಅದರಿಂದ ಕಷ್ಟ ಅನ್ನೋದು ಇಲ್ಲಿ ಬಹಳ ಅಗತ್ಯ. ಶ್ರಮಪಟ್ಟು ದುಡಿದಾಗ ಆ ದುಡಿಮೆಗೆ ಒಂದು ಅರ್ಥ ಬರುತ್ತೆ, ಬದುಕು ಕೂಡ ಅರ್ಥಪೂರ್ಣ ಆಗುತ್ತೆ. ಶ್ರಮಕ್ಕೆ ಹೆದರಿ ಹೋಗ್ಬಾರ್ದು. ನನಗೆ ಕಷ್ಟ ಬಂದ್ಬಿಡ್ತದೆ, ನನಗೆ ತೊಂದರೆ ಆಗಿಬಿಡ್ತದೆ, ನನಗೆ ಬೇಡವೇ ಬೇಡಪ್ಪ, ನಾನು ಹೆಂಗೋ ಇಷ್ಟಲ್ಲೇ ಇರ್ತೀನಿ ಅನ್ನೋರು ಯಾವತ್ತೂ ಹಾಗೇ ಇರ್ತಾರೆ. ಅವರು ಮುಂದಕ್ಕೆ ಬರೋದು ಇಲ್ಲ, ಅಥವಾ ಬೇರೆಯವರು ಬೆಳೆಯಕ್ಕೆ ಬಿಡಲ್ಲ, ಅವರು ಕೂಡ ಉದ್ಧಾರ ಆಗಲ್ಲ. ಈ ಒಂದು ಫಲಪ್ರದವಾದಂಥ ಚರ್ಚೆಯಲ್ಲಿ ನಾವೆಲ್ಲ ಬಹಳ ಒಳ್ಳೆಯ ಒಂದು ಸಮಾಜಮುಖಿ ಸಂದೇಶಗಳನ್ನ ಒಂದು ಈ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಹೊರತರಲಿಕ್ಕೆ ಪ್ರಯತ್ನ ಮಾಡಿದರು. ಇದು ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪ್ರೇಕ್ಷಕರಿಗೆ ಅಥವಾ ಕರ್ನಾಟಕದ ಜನರಿಗೆ ಈ ಒಂದು ದುಡಿಮೆ ಬಗ್ಗೆ ಒಂದು ನಿಜವಾದಂಥ ಒಂದು ಸಂದೇಶ ಬರಬೇಕು. ನಿಜವಾಗ್ಲೂ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ದುಡಿದಾಗ ಅವ್ರಿಗೆ ಏನು ಪ್ರತಿಫಲ ಸಿಗ್ತದೆ, ಅವರ ಜೀವನದಲ್ಲಿ ಎಂತೆಂಥ ಒಂದು ಒಳ್ಳೊಳ್ಳೆ ಸಾಧನೆ ಮಾಡಿದರೆ, ಈ ಮಹಾನ್ ಸಾಧಕರನ್ನ ಕೂಡ ಈಗಾಗಲೇ ನಾವು ಪ್ರಸ್ತಾಪ ಮಾಡಿದ್ವು, ಮತ್ತು ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಇದೆಲ್ಲದಕ್ಕೆ ಒಂದು ನಿಜವಾದಂಥ ಒಂದು ಅಂತ್ಯ ಅಂತ ಹೇಳಿದ್ರೆ ದೇವರ ಆಶೀರ್ವಾದ. ದೇವರ ಆಶೀರ್ವಾದದಿಂದ ನಾವು ಯಾರೂ ಏನೂ ಆಗಲಿಲ್ಲ. ಈ ಎಲ್ಲ ವಿಚಾರಗಳಲ್ಲಿ ಈ ಎಲ್ಲ ಪುರುಷರು, ಮಹಾನ್ ಪುರುಷಗಳನ್ನ ನೋಡೋದ್ರೆ ಅವರೆಲ್ಲರೂ ಆಧ್ಯಾತ್ಮಿಕ ಜೀವಿಗಳು ಆಗಿದ್ರು. ಅವರು ಅಬ್ದುಲ್ ಕಲಾಂ ಇರ್ಬೋದು, ಬೇರೆ ನಾವು ಏನೆಲ್ಲ ಮಹಾತ್ಮ ಗಾಂಧೀಜಿ ಇರ್ಬೋದು, ಇವರೆಲ್ಲ ನಾವು ನೋಡ್ತೀವಿ. ವಿಶಾಲ ಹೃದಯದ ಅವರು ತಮ್ಮ ಆತ್ಮಾನುಭೂತಿಯನ್ನು ಕೂಡ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಂಥ ಇದೆಲ್ಲ ಕೂಡ ಯಾವುದರಿಂದ ಸಾಧ್ಯ ಆಗುತ್ತೆ? ದೇವರ ಸಹಾಯದಿಂದ ಸಾಧ್ಯವಾಗುತ್ತೆ. ಸೊ ಈ ದಿನದಲ್ಲೂ ಕೂಡ ಈ ಒಂದು ಏನೆಲ್ಲ ಕೇಳಿಸ್ಕೊಂಡ್ವಿ ಇದನ್ನು ನಾವು ಮೈಗೂಡಿಸ್ಕೊಳ್ಬೇಕು, ನಮ್ಮ ಜೀವಮಾನದಲ್ಲಿ ಅಳವಡಿಸ್ಕೊಳ್ಬೇಕು. ಕೇಳಿ ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡೋ ಹಂಗಾಗ್ಬಾರ್ದು. ಈ ಒಂದು ದೆಸೆಯಲ್ಲಿ ನಾವು ದೇವರ ನೆರವನ್ನು ನಾವು ಈ ದಿನದಲ್ಲಿ ಹೊತ್ತಾರೆಯಲ್ಲಿ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸ್ವಾಮಿ, ಹೊತ್ತಾರೆಯಲ್ಲಿ ಮತ್ತೊಮ್ಮೆ ನಿನ್ನ ಪಾದಗಳ ಸನ್ನಿಧಿ ಬಂದಿದೆ ಸ್ವಾಮಿ. ಈ ಒಂದು ಗುರುವಾರದಲ್ಲಿ ನಾವು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದೆವು. ಈ ಗುರುವಾರದಲ್ಲಿ ಸ್ವಾಮಿ ನಾವು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದೆವು. ಆ ಎಲ್ಲ ವಿಚಾರಗಳಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ನಮಗೆ ಬೇಕು ಸ್ವಾಮಿ. ಅರಸನಾದ ಸೊಲೊಮೋನ ಇಡೀ ಜೀವಿತದಲ್ಲಿ ಸ್ವಾಮಿ ಏನೆಲ್ಲ ಹೊಂದ್ಕೊಂಡು ನಾವು ಏನೆಲ್ಲ ಅನುಭವಿಸಿದ್ವು, ಯಾವುದೆಲ್ಲ ಜ್ಞಾನ ವಿವೇಕ ತಿಳುವಳಿಕೆ ಹೊಂದಿದ್ಕೊಂಡು ಆ ಜ್ಞಾನ ವಿವೇಕದಿಂದ ತನ್ನ ಜೀವಿತವನ್ನು ಪರಾಮರ್ಶಿಸಿ ನೋಡುವಾಗ ಆತನಿಗೆಲ್ಲವೂ ವ್ಯರ್ಥ ಎಂಬುದಾಗಿ ಕಾಣಿಸುತ್ತೆ ಸ್ವಾಮಿ. ಹಾಗೆ ನಾವು ಜೀವಿತದಲ್ಲಿ ಸ್ವಾಮಿ ಯಾವ ವ್ಯರ್ಥ ಕಾರ್ಯದಲ್ಲೂ ತಲ್ಲೀನರಾಗದೆ, ಯಾವ ವ್ಯರ್ಥವಾದಂಥ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೆ, ನೀನು ಯಾವುದನ್ನು ನಮಗೆ ವರದಾನವಾಗಿ ಕೊಟ್ಟಿದೆಯೋ ಸ್ವಾಮಿ, ಯಾವ ಕಾರ್ಯವನ್ನು ನೀನು ಬಯಸಿದೆಯೋ ನಿನ್ನ ಚಿತ್ತವನ್ನು ತಿಳಿದು ಅದರಂತೆ ನಮ್ಮ ಜೀವಿತವನ್ನು ರೂಢಿಸಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡು. ಈ ದಿನಗಳಲ್ಲಿ ನಮಗೆ ಬೇಕಂತ ನಿನ್ನ ಸುಪ್ರೇರಣೆಯನ್ನು ಸ್ವಾಮಿ ಈ ಹೊತ್ತಾರೆಯಲ್ಲಿ ಈ ಸುಪ್ರಭಾತದಲ್ಲಿ ನಮಗೆ ಅನುಗ್ರಹಿಸಿಕೊಳ್ಳು. ಭಾಗವಹಿಸಿದಂಥ ನಮ್ಮೆಲ್ಲರನ್ನ ಮಾತ್ರವಲ್ಲ ಸ್ವಾಮಿ, ವೀಕ್ಷಿಸುವಂಥ ಪ್ರತಿಯೊಬ್ಬೊಬ್ಬರನ್ನ ಸ್ವಾಮಿ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ಅವರ ಈ ದಿನದ ಒಂದು ಚಿಂತನೆಯಲ್ಲಿ ಸ್ವಾಮಿ, ಈ ದಿನದ ಕಾರ್ಯಕ್ರಮದಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಇರಲಿ, ನಿನ್ನ ಆಶೀರ್ವಾದ ಇರಲಿ. ಅವ್ರು ಮಾಡುವಂಥ ಆಲೋಚನೆಗಳಲ್ಲಿ ಸ್ವಾಮಿ ನಿನ್ನ ಸದ್ವಿವೇಕ ಇರಲಿ ಸ್ವಾಮಿ. ಅವ್ರು ಕೈ ಹಾಕಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಸಫಲಪಡಿಸು. ಅವರ ದುಡಿಮೆಗೆ ತಕ್ಕ ಪ್ರತಿಫಲವನ್ನು ನೀನು ಕೊಡು ಸ್ವಾಮಿ. ನಜರೇತಿನ ಯೇಸುವೆ ನಿನ್ನ ನಾಮದಲ್ಲಿ ಸ್ವಾಮಿ ಈ ದೊಡ್ಡ ದುಡಿಯುವ ವರ್ಗವನ್ನ ನಾವು ಆಶೀರ್ವದಿಸ್ತೇವೆ ನಮ್ಮ ದೇವರೇ. ಆಮೆನ್. ನಮಸ್ತೆ.